ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ? ಎಲ್ಲರೂ ಆರಾಮದಿರಿ ಅನ್ಕೊಂಡಿದ್ದೀನಿ. ನಾವು ಆರಾಮದೀವಿ. ಬನ್ನಿ ಇವತ್ತಿನ ರೆಸಿಪಿ ಏನು ಅಂತ ನೋಡೋಣ. ಇವತ್ತಿನ ರೆಸಿಪಿ ಏನಪ್ಪ ಅಂತಂದರೆ, ನಾಗರ ಪಂಚಮಿ ಹಬ್ಬ ಹತ್ರನೇ ಬರ್ತಾ ಇದೆ. ಅದಕ್ಕೋಸ್ಕರ ಉಂಡೆ ಹೇಗೆ ಮಾಡೋದು ಅಂತ ನೋಡೋಣ. ನಾನು ಹಬ್ಬಕ್ಕೋಸ್ಕರ ಉಂಡೆ ಮಾಡ್ತಾ ಇದ್ದೆ. ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತೇಳಿ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನು ಮಾಡ್ತಿರೋದು ಶೇಂಗಾ ಉಂಡೆ. ಶೇಂಗಾ ಹುರ್ಕೊಳ್ಳೋಕ್ಕೆ ಹಂಚು ಬಿಸಿಗಿಟ್ಕೊಂಡಿದ್ದೀನಿ. ಬಿಸಿ ಆಗಿದೆ, ಶೇಂಗಾ ಹಾಕೊಳ್ತಾ ಇದ್ದೀನಿ. ನೋಡಿ, ಶೇಂಗಾ ಹುರ್ಕೊಳ್ಳುವಾಗ ಶೇಂಗಾನ ಭಾಳ ಹೊತ್ತಿಸ್ಬಾರ್ದು, ಉಂಡೆ ಕಪ್ಪಗಾಗ್ಬಿಡುತ್ತೆ. ನೋಡಿ, ಈ ಥರ ಶೇಂಗಾನ ಹುರ್ಕೋಬೇಕು. ಮೇಲೆ ಏನು ಸಿಪ್ಪೆ ಇರುತ್ತಲ್ಲ, ಅದಷ್ಟೇ ಕಪ್ಪಗಾಗಿರಬೇಕು, ಭಾಳ ಹೊತ್ತಬಾರ್ದು, ಇಲ್ಲಾಂದರೆ ಉಂಡೆ ಕಪ್ಪಗಾಗ್ಬಿಡುತ್ತೆ. ಹುರಿದಿದೆ. ಇವಾಗ ಶೇಂಗಾ ಇಷ್ಟು ನಾನು ತೆಕ್ಕೊಂಡಿದ್ದೀನಿ. ಇದೇ ಹಂಚ ಮೇಲೇ ಒಂದು ಸ್ವಲ್ಪ ಎಳ್ಳು ಹುರ್ಕೊಳ್ತಾ ಇದ್ದೀನಿ. ಎಳ್ಳನ್ನ ಕಲರ್ ಚೇಂಜ್ ಆಗೋವರೆಗೂ ಹುರಿಯೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಲೈಟಾಗಿ ಬೆಚ್ಚಗಾಗಬೇಕು ಸಾಕು. ಎಳ್ಳು ಸ್ವಲ್ಪ ಬೆಚ್ಚಗಾಗಬೇಕು ಅಷ್ಟೇನೆ ಸಾಕು. ಇವಾಗ ಎಳ್ಳನ್ನ ತೆಗಿತಾ ಇದ್ದೀನಿ. ನೋಡಿ, ಶೇಂಗಾ ಎಲ್ಲ ಹುರಿದಿದ್ದೀನಿ. ಇವಾಗ ಇದ್ರದ್ದು ಸಿಪ್ಪಿನ ತೆಗೆದು ತೊಗೊಂಬರ್ತೀನಿ. ಶೇಂಗಾ ಸಿಪ್ಪೆ ತೆಗೆದು ತೊಗೊಂಡು ಬಂದಿದ್ದೀನಿ. ನಾನು ಗ್ಲಾಸ್ ಏನು ತೋರಿಸ್ತಿದ್ದೀನಲ್ಲ, ಆ ಗ್ಲಾಸಿಂದ 2 ಗ್ಲಾಸ್ ಅಷ್ಟು ನಾನು ಶೇಂಗಾ ತೊಗೊಂಡಿದ್ದೀನಿ. ಅದೇ ಗ್ಲಾಸಿಂದನೇ 1.5 ಗ್ಲಾಸ್ ಅಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಈ ಶೇಂಗಾನ ತರಿಯಾಗಿ ಪೌಡ್ರ್ ಮಾಡ್ಕೊಂಡು ಬರ್ತೀನಿ. ನೋಡಿ, ಈ ಥರ ಸ್ವಲ್ಪ ತರಿಯಾಗಿ ಇರಬೇಕು ಶೇಂಗಾ. ಅಷ್ಟು ಶೇಂಗಾನು ಈ ಥರ ತರಿಯಾಗಿ ಮಾಡ್ಕೊಂಡು ಬಂದಿದ್ದೀನಿ. ಆವಾಗಲೇ ಏನು 1.5 ಗ್ಲಾಸ್ ಅಷ್ಟು ನಾನು ಬೆಲ್ಲ ತೊಗೊಂಡಿದ್ನಲ್ಲ, ಅದನ್ನ ಇವಾಗ ಪಾಕ ಮಾಡ್ಕೊಳ್ಳೋಣ. ಬೆಲ್ಲ ಕರಗುವಷ್ಟು ಅದಕ್ಕೆ ನೀರು ಹಾಕ್ಕೊಂಡು ಪಾಕನ ರೆಡಿ ಮಾಡ್ಕೊಳ್ತಿದ್ದೀನಿ. ನೋಡಿ, ಸ್ವಲ್ಪನೇ ನೀರು ಹಾಕ್ಕೋಬೇಕು. ಭಾಳ ನೀರು ಹಾಕ್ಕೊಂಡ್ರೆ ಮತ್ತೆ ಭಾಳ ಹೊತ್ತು ಕುದಿಸ್ಬೇಕಾಗತ್ತೆ ಪಾಕ ಬರೋಕ್ಕೆ. ನೋಡಿ, ಬೆಲ್ಲ ಸ್ವಲ್ಪ ಕರಗ್ತಾ ಇದೆ. ಇದು ಪಾಕ ಆಗಲಿ. ಪಾಕ ಆಗೋ ತನಕ ಚೆನ್ನಾಗಿ ಇದನ್ನ ಕುದಿಸ್ಕೋಬೇಕು. ನೋಡಿ, ಬೆಲ್ಲ ಕರಗಿ ಈ ಥರ ಗುರುಗು ಬರೋ ಥರ ಕುದಿಬೇಕು ಬೆಲ್ಲ. ನೋಡಿ, ಇವಾಗ ಪಾಕ ಸ್ವಲ್ಪನೇ ಆಗ್ತಾ ಇದೆ. ಪಾಕ ಹೇಗಾಗುತ್ತೆ, ರೆಡಿ ಆಗಿದೆ ಅನ್ನೋದು ನೋಡಬೇಕು ಅನ್ನೋದಾದರೆ ಈ ಥರ ಒಂದು ಬೌಲಲ್ಲಿ ನೀರು ಹಾಕ್ಕೊಂಡು ಇದು ಪಾಕ ರೆಡಿ ಆಗಿದೆ ಇಲ್ಲ ಅಂತ ಹೇಳಿ ನೋಡೋಕ್ಕೆ 1 ಡ್ರಾಪ್ ಅಷ್ಟು ಹಿಂಗೆ ಹಾಕ್ಕೋಬೇಕು. ನೋಡಿ, ಈ ಥರ ಅಗ್ಲಕ್ಕೆ ಸ್ಪ್ರೆಡ್ ಆದರೆ ಪಾಕ ಆಗಿಲ್ಲ ಅಂತ ಅರ್ಥ. ಉಂಡೆ ಕಟ್ಟು ಅಂದರೆ ಪಾಕ ರೆಡಿ ಆಗಿದೆ ಅಂತ ಅರ್ಥ. ಇನ್ನೊಂದು 5 ಸೆಕೆಂಡಲ್ಲಿ ಪಾಕ ರೆಡಿ ಆಗುತ್ತೆ. ಅಷ್ಟರೊಳಗೆ ಶೇಂಗಾಕ್ಕೆ ಏನೆಲ್ಲ ಹಾಕ್ಕೋಬೇಕೋ ಅದನ್ನ ಹಾಕ್ಕೊಂಡು ನಾವು ರೆಡಿ ಮಾಡ್ಕೊಳ್ಳೋಣ. ನೋಡಿ, ಪಾಕ ರೆಡಿ ಆಗಿದೆ. ಇವಾಗ ಉಂಡೆ ಕಟ್ಕೊಳ್ಳೋಕ್ಕೆ ಏನು ಬೇಕೋ ಅವನ್ನೆಲ್ಲ ಶೇಂಗಾ ಜೊತೆಗೆ ಹಾಕ್ಕೊಳ್ಳೋಣ. ಹುರಿದು ಪುಡಿ ಮಾಡ್ಕೊಂಡಿದ್ವಲ್ಲ ಅವು ಶೇಂಗಾ. ಇದು ಒಂದು ಸ್ವಲ್ಪ ಎಳ್ಳು ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ ಕೊಬ್ಬರಿ ತುರಿ, ಒಂದು ಸ್ವಲ್ಪ ಪುಟಾಣಿ ಹಿಟ್ಟು. ಪಾಕ ರೆಡಿ ಆಗಿದೆ ಇದು. ಇವಾಗ ಪಾಕನ ಸ್ವಲ್ಪನೇ ಹಾಕೋಬೇಕು. ನೋಡ್ಕೊಂಡು ಹಾಕೊಂಡು ಕಲ್ಸ್ಕೋಬೇಕು. ಬಿಸಿ ಇರುತ್ತೆ, ಹುಷಾರಿ. ಬಿಸಿ ಇರ್ತಾನೆ ಬೇಗ ಇದನ್ನ ಕಟ್ಕೋಬೇಕು. ನೋಡಿ, ಈ ತರ ಉಂಡೆ ಕಟ್ಟಬೇಕು. ನೋಡಿ,
ಬಿಸಿ ಇರ್ತಾನೆ ಕಟ್ಕೊಂಡ್ಬಿಡ್ಬೇಕು. ನೋಡಿ ಇದೇ ತರನೇ ಅಷ್ಟು ಉಂಡೆನು ನಾನು ಕಟ್ಕೊಂಡು ಬರ್ತೀನಿ. ನೋಡಿ ಇಷ್ಟು ಉಂಡೆನು ನಾನು ಕಟ್ಟಿ ತಗೊಂಡ್ ಬಂದಿದ್ದೀನಿ. ನಾನು ತೋರಿಸ್ಕೊಟ್ಟಿರೋ ಈ ಉಂಡೆ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ. ನಿಮ್ಗೆ ನಾನು ನೆಕ್ಸ್ಟ್ ಯಾವ ರೆಸಿಪಿ ತೋರಿಸ್ಬೇಕು ಅನ್ನೋದನ್ನು ಸಹ ಕಮೆಂಟ್ ಮಾಡಿ. ನೀವು ಹೇಳಿದ ರೀತಿನೇ ನಾನು ರೆಸಿಪಿನ ಹಾಕ್ತೀನಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋ ಒಂದಿಗೆ. ಟೇಕ್ ಕೇರ್, ಬಾಯ್. ಎಲ್ಲರಿಗೂ ಒಳ್ಳೇದಾಗ್ಲಿ.